ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಲಾಗ್ ನಲ್ಲಿ ನಮ್ ಕಸಿನ್ಸ್ ಔಟಿಂಗ್ ಶೇರ್ ಮಾಡ್ತಿದ್ದೀನಿ. ಇವತ್ತು ನಾವೆಲ್ಲ ಕಸಿನ್ಸ್ ಸೇರಿ ಔಟಿಂಗ್ ಗೆ ಹೊರಟಿದೀವಿ. ನಮ್ ತಮ್ಮ ಅವರ ಫ್ರೆಂಡ್ ವೆಹಿಕಲ್ ತಗೊಂಡ್ ಬಂದಿದ್ರು. ಎಲ್ರು ಮಾತಾಡ್ಕೊಂಡು ಜಾಲಿಯಾಗಿ ನಕ್ಕೊಂಡು ಹರಟೆ ಹೊಡ್ಕೊಂಡು ಹೋಗ್ತಿದ್ವಿ. ನಮ್ ಚಿನ್ನಮ್ಮ ಮಲ್ಕೊಂಡ್ಬಿಟ್ಟಿದ್ಲು. ಆಗೆಲ್ಲ ಅಂಜನಾದ್ರಿ ಬೆಟ್ಟಕ್ಕೆ ಟೈಮಿಂಗ್ಸ್ ಇರ್ಲಿಲ್ಲ. ಇವಾಗ ಟೈಮಿಂಗ್ಸ್ ಇಟ್ಟಿದ್ದಾರೆ. ಮಾರ್ನಿಂಗ್ ಈವ್ನಿಂಗ್ ಹೋಗ್ಬೇಕು. ಬೇರೆ ಟೈಮಲ್ಲೆಲ್ಲ ಕ್ಲೋಸಸ್ ಇರುತ್ತಂತೆ. ನಾವು ಬಂದಿದ್ದು ಅಂಜನಾದ್ರಿ ಜನ್ಮಸ್ಥಳಕ್ಕೆ. ಆಂಜನೇಯನ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಟ್ವಿ. ಆಮೇಲೆ ನೇರವಾಗಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದ್ವಿ. ಇದು ಅಂಜನಾದ್ರಿ ಮೇನ್ ರೋಡ್ ಮುಂದೆನೆ ಇದೆ, ಆನೆಗುಂದಿ ಹತ್ರ ಮಹಾಲಕ್ಷ್ಮಿ ದೇವಸ್ಥಾನ. ಅಲ್ಲಿಂದ ಪಂಪ ಸರೋವರಕ್ಕೆ ಹೋದ್ವಿ. ಇಲ್ಲಿ ಜನ ಹೇಳೋ ತರ ಅಂದ್ರೆ ಪಾರ್ವತಿ ದೇವಿ ಶಿವನನ್ನ ಪತಿಯಾಗಿ ಪಡೆಯೋಕೆ ಈ ಸರೋವರ ದಡದಲ್ಲಿ ತಪಸ್ಸು ಮಾಡಿದ್ಲು ಅಂತ ಹೇಳ್ತಾರೆ. ಪಂಪ ಅನ್ನೋದು ಪಾರ್ವತಿ ದೇವಿಯ ಮತ್ತೊಂದು ಹೆಸರು ಅಂತಾನೆ ಹೇಳ್ತಾರೆ. ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಎಲ್ಲ ತಗೊಂಡ್ವಿ. ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ಸ್ಟೋರಿ ನಿಮ್ಗೆ ಗೊತ್ತಿರುತ್ತೆ, ಆದ್ರೆ ಈ ಜಾಗ ನಿಮಗ್ ಗೊತ್ತಿಲ್ಲ. ಶ್ರೀರಾಮ ಮತ್ತೆ ಲಕ್ಷ್ಮಣ ಸೀತೆಯನ್ನು ಹುಡ್ಕೊಂಡ್ ಬಂದಾಗ ಶಬರಿ ಭೇಟಿಯಾದಂತ ಜಾಗ ಇದು. ಶಬರಿ ಶ್ರೀರಾಮ ಲಕ್ಷ್ಮಣಗೋಸ್ಕರ ಹಣ್ಣು ಹಂಪಲುಗೊಟ್ಟು ಸತ್ಕರಿಸಿದ ಜಾಗ ಇದು. ಪಂಪ ಸರೋವರ. ಅಲ್ಲಿಂದ ದುರ್ಗಾ ದೇವಸ್ಥಾನಕ್ಕೆ ಹೋದ್ವಿ. ಇದು ಸ್ವಲ್ಪ ಬೆಟ್ಟದ ಮೇಲೆ ಇದೆ. ಹತ್ಕೊಂಡ್ ಮೇಲ್ಗಡೆ ಹೋಗ್ಬೇಕು. ಮೊದ್ಲು ಈ ದೇವಸ್ಥಾನ ಬೇರೆ ತರನೇ ಇತ್ತು, ಈಗ ಹೊಸದಾಗಿ ಕಟ್ಟಿದ್ದಾರೆ. ಈ ದೇವಿ ದೇವಸ್ಥಾನ ತುಂಬಾ ಪವಾಡ ಇದೆ ಅಂತಾನು ಹೇಳ್ತಾರೆ ಇಲ್ಲಿ ಜನ. ಏನಾದ್ರೂ ಅನ್ಕೊಂಡು ಕಾಯಿ ಹೂನ್ ಕಟ್ಟಿದ್ರೆ ಅದಕ್ಕೆ ಕಟ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ತಾರೆ. ಮನ್ಸಲ್ಲಿ ಏನಾದ್ರು ಬೇಡಿಕೆ ಇಟ್ಟು ದೀಪಗಳನ್ನ ಹಚ್ಚಿದ್ರು ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ದೀಪಗಳು ಹಚ್ಬೇಕು ಅಂತ ಅವ್ರು ಹೇಳ್ತಾರೆ, ಅಷ್ಟು ದೀಪಗಳನ್ನ ಹಚ್ಚಿ ಬೇಡಿಕೆ ಇಟ್ರೆ ಆಗುತ್ತೆ ಅನ್ನೋ ನಂಬಿಕೆ. ನಂತರ ನಾವು ವಾಲಿ ಗುಹೆ ನೋಡಕ್ ಹೋಗೋಣ ಅಂತ ಹೋದ್ವಿ. ಆದ್ರೆ ಇಲ್ಲಿ ನಮಗೆ ಗೊತ್ತಿಲ್ದಾಗೆ ಎಷ್ಟೋ ಹಿಡನ್ ಪ್ಲೇಸಸ್ ಇದಾವೆ ಇಲ್ಲಿ. ನೋಡಿ, ಈ ತರ ಕಲ್ಯಾಣಿ ಇತ್ತಲ್ಲಿ, ಒಳಗಡೆ ಎಂಟ್ರಿ ಕೊಡಲ್ಲ. ನವಗ್ರಹಗಳು ಇದ್ವು. ಇದೇ ವಾಲಿ ಗುಹೆ. ವಾಲಿ ಗುಹೆ ಅಂತ ಯಾಕೆ ಕರೀತಾರೆ ಅಂದ್ರೆ ಇದರಿಂದ ಒಂದು ಕಥನ ಇದೆ. ಇದು ರಾಮಾಯಣ ಪ್ರಕಾರ ಈ ಕಥೆ ಇರೋದು. ಇಲ್ಲಿ ಮಾಯಾವಿ ಎಂಬ ಒಬ್ಬ ರಾಕ್ಷಸ ಇಲ್ಲಿ ಜನಗಳನ್ನ, ದೇವತೆಗಳನ್ನ ತುಂಬಾ ಕಾಡ್ತಿದ್ನಂತೆ. ಆತನ ಹೇಗಾದ್ರೂ ಮಾಡಿ ಸಂಹರಿಸ್ಬೇಕು ಅಂತ ವಾಲಿ ಆ ಗುಹೆ ಒಳಗೆ ಹೋಗ್ತಾನೆ. ಸುಗ್ರೀವನಿಗೆ ಗುಹೆ ಬಾಗಿಲಲ್ಲೇನೆ ಕಾಯೋಕ್ ಹೇಳಿರ್ತಾನೆ. ಆ ರಾಕ್ಷಸನ್ ಬೆನ್ನಟ್ಟಿ ವಾಲಿ ಹೋಗ್ತಾನೆ. ಎಷ್ಟೋ ದಿನಗಳಾದ್ರೂ, ಎಷ್ಟೋ ಸಮಯ ಆದ್ರೂ ವಾಲಿ ಆಚೆ ಬರೋದಿಲ್ಲ. ಆದ್ರೆ ಗುಹೆಯಿಂದ ರಕ್ತ ಹರಿದ ಆಚೆ ಬರುತ್ತೆ. ಅದನ್ನ ನೋಡಿ ತನ್ನ ಅಣ್ಣನೇ ಸತ್ತೋದ ಅಂತ ಅನ್ಕೊಂಡು ಎಲ್ಲಿ ರಾಕ್ಷಸ ಆಚೆ ಬರ್ತಾನೆ ಅಂತ ಗುಹೆ ಬಾಗ್ಲುನ ಒಂದು ದೊಡ್ಡ ಬಂಡೆಯಿಂದ ಮುಚ್ಚಿಬಿಡ್ತಾನೆ. ಅಲ್ಲಿಂದ ಕಿಷ್ಕಿಂದೆ ಸಿಂಹಾಸನ ಈ ಸುಗ್ರೀವ ಏರ್ತಾನೆ. ಆದ್ರೆ ವಾಲಿ ಬದುಕಿ ವಾಪಸ್ ಬಂದಾಗ ಸುಗ್ರೀವನೇ ತನ್ನ ಸ್ಥಾನ ಕಸಿದ್ಕೊಂಡಾನೆ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡು ಇಬ್ರು ನಡುವೆ ವೈಷಮ್ಯ ಶುರು ಆಗುತ್ತೆ. ಮತ್ತೆ ಮುಂದೆ ಇದೇ ಶ್ರೀರಾಮ ಮತ್ತೆ ವಾಲಿ
ಸುಗ್ರೀವ ಯುದ್ಧಕ್ಕೆ ಕಾರಣ ಆಗುತ್ತ. ವಾಲಿ ಮತ್ತೆ ಸುಗ್ರೀವ ಯುದ್ಧ ನಡೆಯುವಾಗ ರಾಮ ಮರದ ಮರೆಯಲ್ಲಿ ನಿಂತು ವಾಲಿಗೆ ಬಾಣ ಹೊಡೆಯುತ್ತಾನೆ. ವಾಲಿ ಸುತ್ತೋಗ್ತಾರೆ. ಆಮೇಲೆ ನಂತರ ಸುಗ್ರೀವ ಕಿಷ್ಕಿಂಧೆ ರಾಜನಾಗ್ತಾರೆ. ಇದು ಈ ಕಿಷ್ಕಿಂಧೆಯ ವಾಲಿ ಸುಗ್ರೀವರ ಕತೆ. ಅದಕ್ಕೆ ಆ ವಾಲಿ ಗುಹೆ ಅಂತ ಕರೀತಾರೆ. ಇಲ್ಲಿ ವಾಲಿ ಗುಹೆ ಅಂದ್ರೆ ವಾಲಿ ವಾಸಿಸ್ತಿದ್ದ ಗುಹೆ ಅಂತ ಹೇಳ್ತಾರೆ, ಆದ್ರೆ ತಪ್ಪು. ಅದರಿಂದ ಈ ತರ ಕಥೆ ಇದೆ. ಇಲ್ಲಿ ಸುಮಾರು ಹಿಡನ್ ಪ್ಲೇಸಸ್ ಇದಾವೆ ನಮ್ಗೆ ಗೊತ್ತಿಲ್ದಂಗೆ ಆನೆಗುಂದಿಲಿ. ನಾವು ಅನ್ಕೊಂಡಿರ್ಲಿಲ್ಲ, ನಾವು ನೋಡಕ್ ಬಂದಿದ್ದು ವಾಲಿ ಗುಹೆ ಮಾತ್ರ. ಆದ್ರೆ ಇಲ್ಲಿ 12 ಜ್ಯೋತಿರ್ಲಿಂಗಗಳು ಇದ್ವು. ಈ ಶಿವಲಿಂಗಗಳಲ್ಲಿ ಇನ್ನೊಂದು ಏನ್ ವಿಶೇಷ ಅಂದ್ರೆ ಬೇರೆ ಬೇರೆ ರಾಶಿಗಳ ತಕ್ಕಾಗೆ ಶಿವಲಿಂಗಗಳು ಇದ್ವು. ನಮ್ಮ ರಾಶಿಗಳು ನೋಡ್ಕೊಂಡು ಪ್ರದಕ್ಷಿಣೆ ಹಾಕೊಂಡು ದರ್ಶನ ಮಾಡ್ಕೊಂಡ್ವಿ. ಎಲ್ಲಾ ತರ ಶಿವಲಿಂಗಗಳು ಇಲ್ಲಿ ಇತ್ತು. ದರ್ಶನ ಮಾಡಿ ಆಚೆ ಬಂದ್ವಿ. ಇಲ್ಲಿ ಹೊರಗಡೆ ಈ ತರದೊಂದು ನಕ್ಷತ್ರ ರಾಶಿಗಳು ಹಾಕಿದ್ದಾರೆ. ಅಲ್ಲಿಂದ ಹೊರಗ್ ಬಂದ್ವಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಅಲ್ಲಿಂದ ಬಂದಾಗ ಪ್ರಸಾದ ಸಿಕ್ತು. ಪ್ರಸಾದ ಊಟ ಮಾಡ್ಕೊಂಡ್ವಿ. ಅಲ್ಲಿ ಫ್ರೆಶ್ ಆಗಿ ನಮ್ಗೆ ಮಜ್ಜಿಗೆನೂ ಸಿಕ್ತು. ಈ ಬಿಸಿಲಿಗೆ ತುಂಬಾ ತಂಪಾಯ್ತು. ಮತ್ ಪಾಪುಗ್ ತೀರ್ಥ ಕೊಟ್ರು, ತಗೊಂಡು ನಾವು ನೆಕ್ಸ್ಟ್ ಹೊರಟ್ವಿ. ಅಲ್ಲಿಂದ ನಾವು ಹೊರಟಿದ್ದು ಹಂಪಿ ಕಡೆ. ಹೋಗ್ತಾ ಇತರ ಒಂದ್ ಫಾಲ್ಸ್ ಸಿಕ್ತು ನಮ್ಗೆ. ಹಂಪಿ ಹೋಗ್ತಾನೆ ಇದೆ ಒಂದು ಫಾಲ್ಸ್, ಚೆನ್ನಾಗಿತ್ತು. ಫಾಲ್ಸ್ ನೋಡ್ಕೊಂಡು ನಾವು ಹೊರಟ್ವಿ ಹಂಪಿ ಕಡೆ. ಈ ತರ ಒಂದು ಐತಿಹಾಸಿಕ ಸ್ಥಳ ನಮ್ ಕಡೆ ಇದೆ ಅಂದ್ರೆ ಎಷ್ಟೊಂದು ಹೆಮ್ಮೆ ಆಗತ್ತ. ತುಂಬಾನೇ ಹೆಮ್ಮೆ ಇದೆ ನಮ್ಗೆ ನಮ್ಮ ಹಂಪಿ ಅಂದ್ರೆ. ಹಂಪಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಅನ್ಸುತ್ತ. ಯಾಕಂದ್ರೆ ಇದು ಕೇವಲ ಒಂದು ಟೂರಿಸ್ಟ್ ಪ್ಲೇಸ್ ಅಲ್ಲ, ಸಾವಿರಾರು ವರ್ಷಗಳ ಇತಿಹಾಸ ಇದೆ ಈ ಜಾಗದಲ್ಲಿ. ಒಂದ್ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು ಈ ಹಂಪಿ. ಜಗತ್ತಿನ ಅತ್ಯಂತ ಶ್ರೀಮಂತ ಮತ್ತು ವೈಭವಿತ ನಗರಗಳಲ್ಲಿ ಇದು ಒಂದಾಗಿತ್ತು. ಇಲ್ಲಿನ ಅರಮನೆಗಳು, ದೇವಾಲಯಗಳು, ಮಾರುಕಟ್ಟೆಗಳು, ಶಿಲ್ಪಗಳು ಇವೆಲ್ಲ ಈ ಕಾಲ ಶ್ರೀಮಂತಿಗೆ ಸಾಕ್ಷಿಗಳು ಅಂತಾನೆ ಹೇಳ್ಬೋದು. ದೂರ ದೇಶದಿಂದನೂ ವ್ಯಾಪಾರಿಗಳು ಇಲ್ಲಿ ಬರ್ತಿದ್ರಂತೆ. ವಿಜಯ ವಿಠಲ್ ದೇವಸ್ಥಾನ ಹತ್ರ ನಾವು ಬಂದ್ವಿ. ಅಲ್ಲಿಂದ ನಮ್ ವೆಹಿಕಲ್ ಹೋಗೋಕೆ ಅವಕಾಶ ಇರ್ಲಿಲ್ಲ, ಅಲ್ಲಿನ ವೆಹಿಕಲ್ ಯೂಸ್ ಮಾಡ್ಬೇಕಿತ್ತು. ನಾವು ವೆಹಿಕಲ್ ಯೂಸ್ ಮಾಡ್ಕೊಳ್ಳಿಲ್ಲ, ನಾವು ವಾಕ್ ಮಾಡ್ಕೊಂಡೆ ಹೋಗೋಣ ಅಂತ ಮಾತಾಡ್ಕೊಂಡು ಹೊರಟ್ವಿ. ವಾಕ್ ಮಾಡ್ತಾ ಹೋಗ್ತಾ ದಾರಿಲಿ ಕೆಲವೊಂದು ಪ್ಲೇಸಸ್ ನೋಡಿದ್ವಿ. ಅದ್ರಲ್ಲಿ ಒಂದ್ ಕಲ್ಯಾಣಿ ಇತ್ತು. ಅದನ್ನು ಎಲ್ಲ ನೋಡ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮುಂದೆ ಹೋದ್ವಿ. ನನಗನ್ಸಿದ್ದು ಏನಂದ್ರೆ ಕಲ್ಲಿನ ರಥ ಬಿಟ್ರೆ ಮತ್ತೆ ನೋಡಕ್ ಅಷ್ಟೊಂದು ಪ್ಲೇಸಸ್ ಇಲ್ಲ. ಹಾಗಾಗಿ ವಾಕ್ ನೋಡೋಕಿನ ಅಲ್ಲೇ ಇರೋ ವೆಹಿಕಲ್ ನಲ್ಲಿ ಹೋಗಿ ಬಂದ್ರೆ ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿನೇ ಇದೆ. ವಾಕ್ ಮಾಡ್ತಾ ಹೋದ್ರೆ ಬೇರೆ ಪ್ಲೇಸಸ್ ನೋಡಕ್ ಆಗಲ್ಲ, ಟೈಮ್ ಕೂಡ ಸಾಕಾಗಲ್ಲ, ಟಯರ್ಡ್ನೆಸ್ ಆಗುತ್ತ. ಹಾಗಾಗಿ ನೀವು ಅಲ್ಲಿ ವೆಹಿಕಲ್ಸ್ ಯೂಸ್ ಮಾಡೋದು ಬೆಟರು. ಆಮೇಲೆ ವಿಜಯ ವಿಠಲ ದೇವಸ್ಥಾನ ತಲುಪಿದ್ವಿ. ನಮ್ಮ ಟಿಕೆಟ್ಸ್ ಎಲ್ಲ ತಗೊಂಡ್ ಬಂದ್ರು. ಹೊರಗಡೆ ಹೋಗಿ ಫೇಮಸ್ ಆಗಿರೋ ಕಲ್ಲಿನ ರಥ ನೋಡಿದ್ವಿ. ಜೊತೆಗೆ ಸಂಗೀತ ಶಬ್ದ ಬರೋ ಕಂಬಗಳು, ನಿಜಕ್ಕೂ ಈ ಜಾಗ ತುಂಬಾ ಚೆನ್ನಾಗಿತ್ತು. ಹಂಪಿ ನೋಡ್ತಾ ಇದ್ದಾಗ ಹಿಂದೆ ಇಲ್ಲಿ ಎಷ್ಟೊಂದು ದೊಡ್ಡ ಸಾಮ್ರಾಜ್ಯ ಇತ್ತು, ನಂತರ ಯುದ್ಧಗಳಾದ್ಮೇಲೆ ಈ ರೀತಿ ಆಗಿದೆ ಅನ್ನೋದೇ ನೆನಪಾಗುತ್ತ. ಈಗ್ಲೂ ಉಳಿದಿರುವ ಈ ಶಿಲ್ಪ ಕಲೆಗಳು, ಕಟ್ಟಡಗಳು ನೋಡಿದ್ರೆ ಆ ಕಾಲದ ವೈಭವ ಹೇಗಿತ್ತು ಅಂತ ಅನ್ಸುತ್ತ. ಆದ್ರೆ ಒಂದು ಯುದ್ಧದ ನಂತರ ಎಲ್ಲ ಬದಲಾಗೋಯ್ತು. ವಿಜಯನಗರ ಸಾಮ್ರಾಜ್ಯದ ರಾಜ ರಾಮರಾಯರು ಯುದ್ಧದಲ್ಲಿ ಸಾವನ್ನಪ್ಪಿದ್ರು. ಆಮೇಲೆ ಶತ್ರುಗಳು 6 ತಿಂಗಳು ಸತತವಾಗಿ ಹಂಪಿನ ಲೂಟಿ ಮಾಡಿ ಎಷ್ಟೋ ಕಟ್ಟಡಗಳನ್ನ ಧ್ವಂಸ ಮಾಡಿ ಬೆಂಕಿನೂ ಹಚ್ಚಿದ್ರು.
ಇವತ್ ನಾವು ನೋಡ್ತಿರೋ ಈ ಕಲ್ಲಿನ ವಿಶೇಷಗಳು ಮುರಿದೋದ್ ಕಟ್ಟಡಗಳು ಇವೆಲ್ಲ ಕಾಲದ ವೈಭವದ ನೆನಪುಗಳಂತದವು. ಆದ್ರೂ ಇಷ್ಟು ವರ್ಷಗಳಾದ್ಮೇಲೂ ಇಲ್ಲಿ ಶಿಲ್ಪಕಲೆ, ದೇವಸ್ಥಾನಗಳು ಮತ್ತು ಇತಿಹಾಸ ನೋಡಿದ್ರೆ ಆ ಕಾಲದ ಅದ್ಭುತ ನಿರ್ಮಾಣಗಳು ಹೇಗಿದ್ವು ಅನ್ನೋದು ಗೊತ್ತಾಗುತ್ತ. ಇನ್ನೊಂದು ವಿಶೇಷ ಅಂದ್ರೆ ವಿಜಯನಗರದ ಅರಸರಲ್ಲಿ ಒಬ್ರು ಶಾಖೆಯವರು ಇಂದಿಗೂ ಹಂಪಿಲಿದ್ದಾರೆ. ಆನೆಗೊಂದಿಲಿ ಸಾಮಾನ್ಯ ಜನರಂತೆ ಕೃಷಿ ಮಾಡ್ಕೊಂಡು ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಿದಾರ. ನಿಜಕ್ಕೂ ಹಂಪಿ ನೋಡಿದ್ಮೇಲೆ ಒಂದು ಪ್ರಶ್ನೆ ಮನಸ್ಸಿಗೆ ಬಂತು, ಇಷ್ಟೊಂದು ವೈಭವದಿಂದ ಇದ್ದ ನಗರ ಹೇಗಿತ್ತೋ ಅಂತ ಊಹೆ ಮಾಡೋದಕ್ಕೂ ಖುಷಿ ಆಗುತ್ತಾ. ನಮ್ ಕರ್ನಾಟಕದಲ್ಲಿ ಇಷ್ಟೊಂದು ಅದ್ಭುತ ಇತಿಹಾಸ ಇದೆ ಅನ್ನೋದಕ್ಕೆ ಹೆಮ್ಮೆ ಅನ್ಸುತ್ತಾ. ಫೋಟೋಸ್ ಎಲ್ಲ ತಗೊಂಡು ನೋಡ್ಕೊಂಡು ಆಚೆ ಬಂದ್ವಿ. ವಾಪಸ್ ಬರ್ತಿದ್ವಿ, ನಮ್ ಗ್ರಾಚಾರ ಕೆಟ್ಟಿತ್ತೇನೋ, ಒಂದ್ ದೊಡ್ಡ ಎಡವಟ್ಟೆ ಆಗೋಯ್ತು. ನನಗೆ ಮತ್ತೆ ನಮ್ಮ ಪಾಪುಗ್ ಸಹ ಪ್ರಾಬ್ಲಮ್ ಆಯ್ತು. ಕಲ್ಲಿನ ಮೆಟ್ಲು ಇದು ಬರ್ತಾ ಇದ್ದಾಗ ನನ್ನ ಸ್ಲಿಪ್ಪರ್ಸ್ಗೆ ಗ್ರಿಪ್ ಸರಿಯಾಗಿರ್ಲಿಲ್ಲ, ಅದರಿಂದ ನಾನು ಸ್ಲಿಪ್ಪರ್ ಪಾಪುನ್ ಕರ್ಕೊಂಡ್ಬಿದ್ದೆ. ನಂಗೆ ಸ್ವಲ್ಪ ಪೆಟ್ಟಾಯ್ತು. ಪಾಪು ಆಗ ನಿದ್ದೆಯಲ್ಲಿದ್ಲು. ಬಿದ್ದ ತಕ್ಷಣ ಭಯದಲ್ಲಿ ಗಾಬರಿ ಆಗಿ ಜೋರಾಗಿ ಅಳೋಕ್ ಶುರು ಮಾಡ್ಬಿಟ್ಲು. ಅವಳು ಕಾಲಿಗೂ ಸ್ವಲ್ಪ ಪೆಟ್ಟಾಗ್ಬಿಟ್ಟಿತ್ತು. ನೋವು ತಡೆಯೋಕ್ಕಾಗದೆ ತುಂಬಾ ಹೊತ್ತು ಅಳ್ತಾನೆ ಇದ್ಲು. ನಮ್ ಪುಣ್ಯಕ್ಕೆ ದೊಡ್ಡದಾಗಿ ಏನೂ ಆಗ್ಲಿಲ್ಲ, ದೇವ್ರ ದಯೆಯಿಂದ ಸ್ವಲ್ಪ ಪೆಟ್ನಲ್ಲೇ ಮುಗೀತು. ಇದನ್ನ ನಾನು ಯಾಕೆ ಶೇರ್ ಮಾಡ್ತಿದ್ದೀನಿ ಅಂದ್ರೆ, ನಂತರ ಯಾರು ಈ ತಪ್ಪು ಮಾಡಬೇಡಿ. ಹಂಪಿಲಿ ಕಲ್ಲಿನ ಮೆಟ್ಟುಗಳು ಸ್ವಲ್ಪ ಸ್ಲಿಪ್ಪರಿ ಜಾರ್ ಹೋಗುತ್ತಾ, ಆದ್ರಿಂದ ಗ್ರಿಪ್ಪು ಚೆನ್ನಾಗಿರೋ ಫುಟ್ವೇರ್ ಹಾಕೊಂಡೋಗಿ, ಶೂಸು ಅಥವಾ ಸಾಕ್ಸು ಇಲ್ಲ ಗ್ರಿಪ್ ಇರೋ ಚೆನ್ನಾಗಿರೋ ಸ್ಲಿಪ್ಪರ್ಸ್ ಯೂಸ್ ಮಾಡಿದ್ರೆ ಬೆಟ್ರು. ನನಗೆ ಗೊತ್ತೇ ಆಗ್ಲಿಲ್ಲ, ಅದರಲ್ಲಿ ಹಿಲ್ಸ್ ಹಾಕ್ಲೇಬೇಡಿ. ಪಾಪುಗೆ ಸಮಾಧಾನ ಆಗೋವರೆಗೂ ಅಲ್ಲೇ ಸ್ವಲ್ಪ ಹೊತ್ತಿದ್ವಿ. ನಂತರ ದೇವ್ರಿಗೆ ಪೂಜೆ ಮಾಡ್ಸೋಣ ಅಂತೇಳಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡ್ವಿ. ಅಲ್ಲಿ ಆನೆನೆಲ್ಲ ನೋಡಿ ಅವಳು ಸ್ವಲ್ಪ ಹೊತ್ತು ಕೂಲ್ ಆದ್ಲು. ಅಲ್ಲೇ ಸ್ವಲ್ಪ ಹೊತ್ತು ಇದ್ದು, ನಿಜ ಹೇಳ್ಬೇಕಂದ್ರೆ ಆಮೇಲೆ ಔಟಿಂಗ್ ಎಂಜಾಯ್ ಮಾಡೋ ಮೂಡೇ ಇರಲಿಲ್ಲ. ದಯವಿಟ್ಟು ನಾನು ಮಾಡಿರೋ ತಪ್ಪು ನೀವ್ಯಾರು ಮಾಡಬೇಡಿ. ಇಷ್ಟೇ ನಾನು ಇವತ್ತಿನ ಕಸಿನ್ಸ್ ಔಟಿಂಗ್ ಬ್ಲಾಗ್. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಬ್ಲಾಗ್ನಲ್ಲಿ ಸಿಗೋಣ. ಬಾಯ್.